ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥಗಳಿರುತ್ತವೆ. ನಾವು ಯಾರನ್ನಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧಗಳು. ಒಂದು ಕಾಲ, ಇನ್ನೊಂದು ಮೌನ. ಆಸೆಗಳು ಮನುಷ್ಯನನ್ನು ಬದುಕಲು ಬಿಡುವುದಿಲ್ಲ, ಮನುಷ್ಯ ಆಸೆಗಳನ್ನು ಸಾಯಲು ಬಿಡುವುದಿಲ್ಲ. ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗಾಗುವ ಆಘಾತವೇ ಒಮ್ಮೊಮ್ಮೆ ಬಲು ಘೋರವಾದದ್ದು. ಕಾರಣವಿಷ್ಟೇ, ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ, ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ಜೀವನದಲ್ಲಿ ಅನುಭವಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಲಾರವು. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಪರರನ್ನು ಅರಿತವನೇ ಜಾಣ, ತನ್ನನ್ನು ಅರಿತವನೇ ಜ್ಞಾನಿ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ನಿಮ್ಮ ದುಃಖ ಮತ್ತು ಒಂಟಿತನದಿಂದ ನಿಮ್ಮ ದೌರ್ಬಲ್ಯಗಳನ್ನು ನೀವು ಕಲಿಯುತ್ತೀರಿ. ಜನ ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ. ತುಳಿಯೋಕೆ ವೈರಿಗಳಿದ್ದರೆ ಬೆಳೆಸೋಕೆ ಸೃಷ್ಟಿಕರ್ತ ಇದ್ದೇ ಇರುತ್ತಾನೆ. ಅದೆಷ್ಟೇ ಜಗಳ ಆಡಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು, ಯಾವುದೋ ನೆಪದಲ್ಲಿ ಮತ್ತೆ ಒಂದಾಗ್ತಾರಲ್ಲ, ಅದೇ ನಿಜವಾದ ಪ್ರೀತಿ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು. ಈ ಜೀವನ 2 ದಿನ. ಒಂದು ದಿನ ನಿನ್ನ ಪರ, ಇನ್ನೊಂದು ದಿನ ನಿನ್ನ ವಿರುದ್ಧ. ಪರ ಇದ್ದ ದಿನ ಅಹಂಕಾರ ಪಡಬೇಡ, ವಿರುದ್ಧ ಇದ್ದ ದಿನ ತಾಳ್ಮೆ ಕಳೆದುಕೊಳ್ಳಬೇಡ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ, ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗವಿದೆ. ಆದರೆ ನಿಂತ್ಕೊಂಡು ನೋಡೋರಿಗೆ, ಆಡ್ಕೊಂಡು ನಗೋರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ. ಯಾರು ನಿನ್ನವರು, ಯಾವುದು ನಿನ್ನದು ಎಂದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಬೇರೊಬ್ಬರ ಮಾತಿನಲ್ಲಿ ತಪ್ಪನ್ನು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಅರಿವಿರುವುದಿಲ್ಲ. ಏಕೆಂದರೆ ನಾವು ತಪ್ಪುಗಳನ್ನೇ ಮಾಡುವುದಿಲ್ಲ ಎಂಬ ಭ್ರಮೆಯಲ್ಲಿ ಅವರು ಮುಳುಗಿರುತ್ತಾರೆ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು.